ಮಹಾರಾಷ್ಟ್ರ ನಾನು ಹೇಳಿದ್ರು ಕೇಳೋಲ್ವಾ, ಎಷ್ಟು ಧೈರ್ಯ ನಿನಗೆ ಅಂತ ಏಕವಚನದಲ್ಲಿ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಮಹಿಳಾ IPS ಅಧಿಕಾರಿ ಜೊತೆ ವಾಗ್ವಾದ ನಡೆಸಿರುವ ವಿಡಿಯೋ ಒಂದು ಭಾರಿ ವೈರಲ್ ಆಗೋಗಿದೆ. ಯಾವುದೋ ಒಂದು ಮಣ್ಣು ತೆಗೆಯೋದೇನೋ ಒಂದು ಕೆಲಸ ಅಂತೆ, ಅದು ನಿಲ್ಲಿಸಿ ಅಲ್ಲಿಂದ ತೆರಳು ಅಂತೇನೋ IPS ಅಧಿಕಾರಿಗೆ ಅವರು ಫೋನಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಕೆ ಹೇಳಿದ್ದಾರೆ, ಫೋನ್ ತೊಗೊಂಡು ಸ್ಪೀಕರ್ ಫೋನ್ ಹಾಕ್ಕೊಂಡು, ನನಗೆ ನೀವೇ DCM ಅಂತ ನನಗೆ ನಂಬಿಕೆ ಇರ್ಬೋದು, ಬಟ್ ದಯವಿಟ್ಟು ನನ್ನ ಮೊಬೈಲಿಗೆ ಕರೆ ಮಾಡಿ, ಯಾಕಂದರೆ ಯಾರು ಕರೆ ಮಾಡ್ತಿರೋದು ನನಗೆ ಗೊತ್ತಾಗ್ತಾ ಇಲ್ಲ ವಾಯ್ಸಲ್ಲಿ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಅವರು ನನ್ನ ಮುಖ ನೋಡಬೇಕಾ, ಹಂಗಾರೆ ವಿಡಿಯೋ ಕಾಲ್ ಮಾಡಬೇಕಾ ನಾನು ಅಂತೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಆಮೇಲೆ ಎಲ್ಲರೂ ಗಲಾಟೆ ಮಾಡಿದ ತಕ್ಷಣ ನನಗೆ ಗೌರವವಿದೆ ಅಂದರೆ, ಯಾವ ಗೌರವ ಇದೆ ಈ ವ್ಯಕ್ತಿಗೆ? ಸಾವಿರಾರು ಕೋಟಿಗಳ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ನರಗಾಡಿಕೊಂಡು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಿಕೊಂಡು ಜೀವನ ನಡೆಸ್ತಿರೋ ಅಂಥ ಅಭ್ಯಾಪಾರಿಗಳ ಟೈಪ್ ಆಡ್ತಾರೆ ಇವರೆಲ್ಲ, ಪವರ್ಗೋಸ್ಕರ ರಾಜಕಾರಣಿಗಳು. ಆಕೆ ಹೇಳಿದ್ರಲ್ಲಿ ಏನು ತಪ್ಪಿದೆ? ಇವತ್ತು ಬಾಯಿಗೆ ಬಂದರೆ ಬೋಗಸ್ ಕಾಲ್ಸು, AI ಕಾಲ್ಸು, ಮಾರ್ಫ್ಡ್ ಕಾಲ್ಸು, ಮಿಮಿಕ್ರಿ ಕಾಲ್ಸು, ಆಮೇಲೆ ಯಾರೋ ಕಾಲ್ ಕೊಟ್ಟ ತಕ್ಷಣ ಯಾರೋ ಮೊಬೈಲ್ ಕೊಟ್ಟುಬಿಟ್ಟು ಅಜಿತ್ ಪವಾರ್ ಮಾತಾಡ್ತಿದ್ದಾರೆ ತಗೋ ಅಂತಂದರೆ ಏನು ಮಾಡಬೇಕಾಕೆ? ಏನಿದೆ ಆಕೆ ಮಾಡಿರೋದ್ರಲ್ಲಿ ತಪ್ಪು? ದೊಡ್ಡ ಥರ ತೋರ್ಸೋಕ್ಕಾಗದೇ ಇರೋಂಥ ಸಣ್ಣ ನಾಯಕನ ತಗೊಂಬಂದು ಇವು DCM ಬೇರೆ ಕೇಡು. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮುಂಬೈನ ಲಾಲ್ಬಾಗ್ಚ ರಾಜ ಗಣಪತಿ ಮೇಲೆ ಉಗ್ರರ ವಕ್ರದೃಷ್ಟಿ ಬಿದ್ದಿದೆ. 34 ವಾಹನಗಳಲ್ಲಿ 400 kg RDX ಹೊತ್ತ ಮಾನವ ಬಾಂಬ್ಗಳನ್ನು ಇರಿಸಲಾಗಿದೆ. 1 ಕೋಟಿ ಜನರನ್ನ ಕೊಲ್ತೀವಿ, 14 ಪಾಕಿಸ್ತಾನಿ ಭಯೋತ್ಪಾದಕರು ಭಾರತವನ್ನು ಪ್ರವೇಶಿಸಿದ್ದಾರೆ ಅಂತೆಲ್ಲ ಮುಂಬೈ ಸಂಚಾರಿ ಪೊಲೀಸ್ ಠಾಣೆಯ ವಾಟ್ಸ್ಆಪ್ಗೆ ಬೆದರಿಕೆ ಸಂದೇಶವೊಂದು ಬಂದಿತ್ತು. ನಾಳೆ ಮುಂಬೈನ ಗಣೇಶ ವಿಸರ್ಜನೆ ಇದೆ, ಜೊತೆಗೆ ಅನಂತ ಚತುರ್ದಶಿ ಇದೆ. ಈ ಹಿನ್ನೆಲೆಯಲ್ಲಿ ಬೆದರಿಕೆ ಬಂದಿದ್ರಿಂದ ಈಗ ಭಾರಿ ಕಟ್ಟೆಚ್ಚರಿಕೆಯನ್ನು ವಹಿಸಲಾಗಿದೆ. ತೊಂದರೆ ಇಲ್ಲ, ಪೊಲೀಸ್ನವ್ರು ಹ್ಯಾಂಡ್ಲ್ ಮಾಡ್ತಾರೆ. ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ದೇಶದೊಳಗಡೆ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅವರು ಒಳ್ಳೆದಾಗೋದಕ್ಕೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡೋ ಸ್ವಾತಂತ್ರ್ಯ ಹೋರಾಟಗಾರರು ದೇಶದೊಳಗಡೆ ಇರೋರು ಸಪೋರ್ಟ್ ಮಾಡ್ಕೋತಾರೆ, ತೊಂದರೆ ಇಲ್ಲ. ಪೊಲೀಸ್ನವ್ರು ಪಾಪ ಅವ್ರಿಗೆ ಆಗಿದ್ದ ಲೆವೆಲಲ್ಲಿ ಈಗ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಕಾಶ್ಮೀರದ ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಒಂದು ರಕ್ಷಣಾ ವ್ಯವಸ್ಥೆಗೆ ಒಂದು ನೀಲನಕ್ಷೆಯನ್ನು ತಯಾರಿ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಮುಂದಿನ 15 ವರ್ಷಗಳಿಗೆ ಈ ಪ್ಲಾನನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಿ, ನೀವೇ ಇದ್ದರೆ ಜಾರಿಗೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ, ಪರಿಸ್ಥಿತಿಗಳೇನಾಗುತ್ತೋ ಎತ್ತ. ಬೇರೆಯವರು ಬಂದರೆ ನಿರೀಕ್ಷೆ ಮಾಡಬೇಡಿ, ಅದೆಲ್ಲ ಆಗಲ್ಲ. ಅದು ಬೇಕಾದ್ರೆ ನೀವು ತಯಾರಿ ಮಾಡಿದ್ದನ್ನೆಲ್ಲ ಅರಬ್ಬಿ ಸಮುದ್ರಕ್ಕೆ ಎಸ್ಬಿಟ್ಟು, ಎಲ್ಲ BJP ಮೋದಿ ಮಾಡಿರೋದು ಎಲ್ಲ ಸಮುದ್ರಕ್ಕೆ ಎಸೆಯೋ, ಎಸ್ಬಿಟ್ಟು ಬೇರೆ ಹೊಸದು ಮಾಡೋಣ ಅನ್ನೋಂತಹ ಪ್ರಭೂತಿ ಗಿರಾಕಿಗಳು ಕಚ್ಚಡಾಗಲಿ ದೇಶಕ್ಕೆ ಬಂದು ಆಗೋಗಿದೆ. ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆಗೆ. ಸಾಧ್ಯ ಸುಮ್ಮನೆ ಮೇಲ್ಮೈಯಲ್ಲಿ ತೇಲ್ಕೊಂಡು ಓಡಾಡ್ತಿರುತ್ತೆ. ಆ ನೀರು ಸೂರ್ಯ ಬಿದ್ದಾಗ ಫಳಫಳ ಅಂದರೆ ನಾವು ಅದನ್ನೇ ಭ್ರಮಿಸಿಕೊಂಡು ಆಹಾ ಬೆಳ್ಳಿಯ ರೀತಿ ಹೊಳೆಯುತ್ತಿದೆ ಅಂತ ಅಂದ್ಕೊಂಡು ಸಂತೋಷ ಪಟ್ಕೊಂಡಿರಬೇಕು. ಅಷ್ಟಕ್ಕೆ ಸೀಮಿತ ಅದಲ್ಲ ಬೆಳ್ಳಿ, ಅದು ಸೂರ್ಯನ ಕಿರಣದ ಪರಿಣಾಮ ಅಷ್ಟೇ. ಅದನ್ನೇ ನೋಡಿಕೊಂಡು ಆಹಾ ಆಹಾ ಬೆಳ್ಳಿ ಅಂದ್ಕೊಂಡು ಓಡಾಡ್ಕೊಂಡು ಇರಬೇಕು ನೀವು. ಇಂಡಿಯಾ, ದಿಸ್ ಈಸ್ ಇಂಡಿಯಾಸ್ ಪೊಸಿಷನ್. ಇವತ್ತಿನ ದರಿದ್ರ ಕಚಡ ರಾಜಕಾರಣದಕ್ಕೆ ಹೇಳ್ತಾರೆ, ಅದಕ್ಕೊಂದು ಲಾಜಿಕ್ ಇಲ್ಲ ಎಲ್ಲ ಪಕ್ಷಕ್ಕೂ. ಇವನು ಹೇಳಿದಾಗ ಇವನು ಸರಿ, ಅವನು ಹೇಳಿದಾಗ ಅವನು ಸರಿ. ಅವನು ಹಲ್ಕಟ್ಟು ಮಾತಾಡ್ಬೋದು, ಇವನು ಹಲ್ಕಟ್ಟು ಮಾತಾಡ್ಬಾರ್ದು. ಅವನು ಹಲ್ಕಟ್ಟು ಮಾತಾಡಿದ್ರೆ ಅದು ಪರಮಸತ್ಯ, ಇವನು ಮಾತಾಡಿದ್ರೆ ಇವನು ಪರಮಸತ್ಯ. ಈ ಲೆವೆಲಿನ ರಾಜಕಾರಣಕ್ಕೆ ಪ್ರಜೆಗಳಾಗಿ ನಾವು ಅನುಭವಿಸಬೇಕು. ಇದು ನೆಕ್ಸ್ಟ್ ಜನರೇಷನ್ ಯುದ್ಧ ಟ್ಯಾಂಕ್ಗಳು, ಹೈಪರ್ಸಾನಿಕ್ ಕ್ಷಿಪಣಿಗಳು, ಬಾಂಬರ್ ಡ್ರೋನ್ಗಳು ಇವೆಲ್ಲ ಬಂದಿದೆ ಆ ಪ್ಲ್ಯಾನಲ್ಲಿ. T-72 ಬದಲಾಗಿ ಹೊಸದ ಟ್ಯಾಂಕ್ಗಳನ್ನು ಮಾಡ್ಕೊಳ್ಳೋದು ನಮ್ಮಲ್ಲಿ ಮಾಡ್ತಾಯಿದ್ದೀವಿ ಈಗಾಗಲೇ. ಪರ್ವತ ಯುದ್ಧಕ್ಕಾಗಿ ಲಘು ಟ್ಯಾಂಕ್ಗಳು, ಒಂದು 50,000 ಟ್ಯಾಂಕ್ ಮೌಂಟೆಡ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ಗಳು, ಈ ಥರ ತರಾವರಿ ಪ್ಲ್ಯಾನಿಂಗಲ್ಲಿ ಹಾಕ್ಕೊಂಡಿದ್ದಾರೆ. ಪ್ಲಸ್ ಮೋದಿ ಅವ್ರಿಗೆ ಫೈಟರ್ ಜೆಟ್ ಎಂಜಿನ್ಸ್ ನಮ್ಮಲ್ಲೇ ಆಗಬೇಕು ಅಂತಿದೆ. ಫ್ರಾನ್ಸ್ ಜೊತೆ ಒಪ್ಪಂದನೂ ಆದಂಗಿದೆ. ಈ ಮಧ್ಯದಲ್ಲಿ ನಮ್ಮದು ತೇಜಸ್ಸಿಗೆ ಅಮೇರಿಕಾದ ಇಂದ ನಮಗೆ ಲಾಕಿಡ್ ಮಾರ್ಟಿನ್ ಇರಬೇಕದು, ಮೋಸ್ಟ್ಲಿ ಅಲ್ಲಿಂದ ಬರ್ತಾ ಇದೆ ಎಂಜಿನ್ಸು. FE 401 402 ಯಾವುದಷ್ಟರದ್ದು ಎಂಜಿನ್ ಬರ್ತಾ ಇದೆ, ಅದನ್ನೇನೋ ಈಗ ಬರುತ್ತೆ ಅಂತಿದ್ದಾರೆ. ಬಟ್ ಈಗ ಅಮೇರಿಕಾ ಜೊತೆ ಗಲಾಟೆ ಆಗಿದ್ದರಿಂದ ಈಗ ಅವರು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಬುದ್ಧಿವಂತರವರು, ಕಾಸು ಬರೋ ಕಡೆ ಕಾಸು ತಗೋತಾರೆ, ಬೇರೆ ಕಡೆ ಕಿತಾಪತಿ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅಷ್ಟೇ.
ಅಮ್ಮನ ಆಡಳಿತವನ್ನ ಪುನರ್ ಸ್ಥಾಪಿಸ್ತೀವಿ ಎನ್ನುವ ಮೂಲಕ ಅಣ್ಣಾ ಡಿಎಂಕೆ ಪದಚ್ಯುತ ನಾಯಕಿ ಶಶಿಕಲಾ ನಾಯಕತ್ವದ ಬಗ್ಗೆ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಎಐಎಡಿಎಂಕೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇಲ್ಲ. ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಾದ್ರೆ ಗುಂಪುಗಾರಿಕೆಯಲ್ಲಿ ನಿಲ್ಲಿಸಬೇಕು, ಬದಲಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇರಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ನಾವು 10 ದಿನಗಳಲ್ಲಿ ಎಐಎಡಿಎಂಕೆನ ಒಗ್ಗಟ್ಟು ಮೂಡಿಸಲು ಪಳನಿಸ್ವಾಮಿ ಕ್ರಮ ಕೈಗೊಳ್ಳದಿದ್ರೆ ನಾವೇ ಸಮಾನ ಮನಸ್ಕರನ್ನ ಒಗ್ಗೂಡಿಸಿ ಪಕ್ಷ ಬಲಪಡಿಸ್ತೀವಿ ಅಂತ ಎಐಎಡಿಎಂಕೆಯ ಹಿರಿಯ ನಾಯಕರೊಬ್ಬರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಲ್ ರೈಟ್. 60 ಅದು ಎಐಡಿಎಂಕೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಿಕಾಸ್ ಜಯಲಲಿತಾನ ಒಪ್ಕೋತಾರೆ ಈ ಪಳನಿಸ್ವಾಮಿಯ ಗ್ಯಾಂಗ್ ಅಂತ ನನಗೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಶಶಿಕಲಾನ ತಮಿಳುನಾಡಿನ ಜನ ಜಯಲಲಿತಾ ರೀತಿಯಲ್ಲಿ ಒಪ್ಕೋತಾರೆ ಅನ್ನೋದು ನನಗೇನು ಗ್ಯಾರಂಟಿ ಇಲ್ಲ. ಹಾಗೇನಿಲ್ಲ ಅದು ಪರಿಸ್ಥಿತಿ. ಈಗೇನು ಆಟೋಮ್ಯಾಟಿಕ್ ಲೀಡರ್ ಆಗೇನು ಅಲ್ಲ. ಹಂಗಾಗಿದ್ದಿದ್ರೆ ಆಕೆ ಹೊರಗೆ ಹೋಗಬೇಕಾದ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಪಳನಿಸ್ವಾಮಿನ CM ಮಾಡಿದ್ದ ಆಕೆ ಆಗಲೇ ಆತ ಅದರ ತಿರುಗಿ ಬಿದ್ದು ತನಗೆ ಬೇಕಾಗಿದ್ದ ಲಾಭ ಮಾಡಿಕೊಂಡ್ರು. ಆಮೇಲೆ ಪನ್ನೀರ್ ಸೆಲ್ವಮ್ಮನ್ನ ಹೊರಗೆ ಹಾಕಿದ್ದಾಯಿತು, ಎಲ್ಲ ಆಗೋಗಿದೆ ಈಗಲ್ಲಿ. ಈಗ ಹೋಲ್ ಪಾರ್ಟಿ EPS ಕೈಯಲ್ಲಿದೆ, ಕಂಟ್ರೋಲಲ್ಲಿದೆ. ಬಟ್ ಅದು ಡಿಸ್ಟರ್ಬ್ ಆದರೆ ಲಾಭ ಮತ್ತೆ DMKಗೆ ಆಗತ್ತೆ. ADMK ಓಟ್ಸು ಸ್ಪ್ಲಿಟ್ ಆಗುತ್ತೆ. ಇನ್ನೊಂದು ಕಡೆ ವಿಜಯ್ದು ಪಾರ್ಟಿ ಓಟ್ಸು ಸ್ಪ್ಲಿಟ್ ಆಗಿ ಬರುತ್ತೆ. ಪಾಸಿಬಲಿ DMKಗೆ ಅದು ಲಾಭ ಆಗತ್ತೆ. ಜನ ಅನಿವಾರ್ಯವಾಗಿ ಆ ಕಡೆ DMK ಓಟ್ಸ್ DMK ಕಡೆನೇ ಇರುತ್ತೆ. ಅದು ಆ ಕಡೆ ಓಟಿಗೆ ಬಂದರೆ ಸಾಕಾಗ್ಬೋದು ಅವ್ರಿಗೆ ಸರ್ಕಾರವನ್ನು ಮತ್ತೆ ಮಾಡ್ಕೊಳ್ಳೋಕ್ಕೆ. 60 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ವಿರುದ್ಧ ಮುಂಬೈ ಪೊಲೀಸರು ಇವತ್ತು ಲುಕೌಟ್ ನೋಟಿಸನ್ನು ಹೊರಡಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಇರ್ತಾರಂತೆ, ಹಾಗಾಗಿ ಈ ನೋಟಿಸನ್ನು ಹೊರಡಿಸ್ಬಿಟ್ಟಿದ್ದಾರೆ. ಸಾಲ ಮತ್ತು ಹೂಡಿಕೆಯಲ್ಲಿ ವಿಚಾರದಲ್ಲಿ ಉದ್ಯಮಿಯೊಬ್ಬರಿಗೆ ಒಂದು 60 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಒಂದು ಆಗಸ್ಟ್ 14-15ನೇ ತಾರೀಕು ಅದೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಈ ಲುಕೌಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಬಂದು ಉತ್ತರ ಕೊಡಬೇಕು. ಅವರು ಉತ್ತರ ಕೊಡದಿದ್ದರೆ ಕಾನೂನು ಕ್ರಮ ಮುಂದಕ್ಕಾಗತ್ತೆ ಅಷ್ಟೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಎಂಥದೋ ಒಂದು, ಅಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಇದೊಂದು ಬಿಮ್ಸು ಅದು ಅಂತ ಮಾಡ್ತಾರೆ. ಆಯಿತು, ಬಿಮ್ಸ್ ಆಸ್ಪತ್ರೆ ನಕಲಿ ನರ್ಸ್ ಅಂತೆ. ನಾನು ನರ್ಸಿಂಗ್ ವಿದ್ಯಾರ್ಥಿನಿ ಅಂತೇಳಿ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಏನು 3 ತಿಂಗಳಿಂದ. ಕಾರವಾರ ಮೂಲದ ಯಾರೋ ಸನಾ ಶೇಖ್ ಅಂತೆ. ಸರ್ಜಿಕಲ್ ವಾರ್ಡು, OPD ಎಲ್ಲ ಕಡೆ ಅಲ್ಲೇ ಎಲ್ಲೋ ವಾಸ ಅಂತೆ. ಈಗ ಸಿಗಾಕೊಂಬಿಟ್ಟಿದ್ದಾರೆ. ಸನಾ ಚಿಕಿತ್ಸೆ ಬಗ್ಗೆ ಸಿಬ್ಬಂದಿ ಅನುಮಾನ ಮಾಡಿದ್ದಾರೆ. ಬಿಮ್ಸ್ ನಿರ್ದೇಶಕರ ಹೆಸರು ಹೇಳಿ ಆಕೆ ಧಮಕಿ ಹಾಕಿದ್ದಾಳೆ. ಚಿಕಿತ್ಸೆ ಸೆಕ್ಯೂರಿಟಿ ಗಾರ್ಡ್ ಹಿಡಿದಿದ್ದಾನೆ ಪಾಪ. ಈಗ ಅವನನ್ನು ಅವ್ನಿಗೆ ಏನು ಮಾಡ್ತಿರೋ, ಅವನನ್ನು ಒದಿತೀರೋ ಏನೋ ಪಾಪ. ಯಾಕೋ ಹಿಡಿದೆ ನೀನು ಅಂತ ಮೋಸ್ಟ್ಲಿ. ಇದು ವಿಚಾರಣೆಯಲ್ಲಿ ಗೊತ್ತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲೂ ಆಕೆ ತರಬೇತಿ ಪಡಿತಿದ್ದಾಳಂತೆ. ಆಸ್ಪತ್ರೆಯಲ್ಲಿರುವ ವಿಭಾಗವೊಂದರ ಹೆಡ್ಡೊಬ್ಬರ ಕುಮ್ಮಕ್ಕಿನಿಂದ ಅವಳು ಈ ಕೆಲಸ ಮಾಡಿದ್ದಾಳೆ, ತರಬೇತಿ ಮಾಡ್ತಿದ್ದಾಳೆ ಈ ರೀತಿ ಅಂತ ಒಂದು ಸುದ್ದಿ. ತನಿಖೆಗೆ ಆದೇಶ ಕೊಟ್ಟಿದೆ ಬಿಮ್ಸ್. ಯಾರ್ರೀ ಬಿಮ್ಸ್ ಆಸ್ಪತ್ರೆ ತನಿಖೆಗೆ ಆದೇಶ ಕೊಡೋಕೆ? ಅದೇ ನಿಮ್ಮ ತಾತನ ಮನೆ ಆಸ್ತಿನೇನ್ರಿ? ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿರಿ. ತಲೆ ಬೇಡವಾ, ಕಾಮನ್ ಸೆನ್ಸ್ ಬೇಡವಾ? ಎಲ್ಲ ಅವ್ನು ಯಾವನ್ಗಾರ ಒಬ್ಬನಿಗಲ್ಲಿ ರಿಜಿಸ್ಟರ್ ಎ ಕೇಸ್ ಆಫ್ ಇಂಪರ್ಸನೇಷನ್ ಐಸೆ. ಯಾವನಾರು ಸತ್ತೋಗಿದ್ದಿದ್ರೆ ಗತಿ ಏನಲ್ಲಿ ಪೇಷಂಟು? ಅಯ್ಯೋ ತಗೊಂಬಂದು ನಿಮ್ಮನ್ನು ಏನು ಹೆಲ್ತ್ ಮಿನಿಸ್ಟ್ರು ಅಥವಾ ಅದು ಯಾರೋ 16 ಮಿನಿಸ್ಟ್ರಿ ಇದ್ದೀರಲ್ಲ ಹೆಲ್ತ್ಗೆ, ಸ್ಪೆಲ್ಲಿಂಗಿಗೆ ಒಬ್ಬೊಬ್ಬರು ರಿಜಿಸ್ಟರ್ ಮಾಡಿರಿ ಫಸ್ಟ್ ಪೊಲೀಸ್ ಕೇಸ್ನ. ಗೆಟ್ ಆರ್ ಅರೆಸ್ಟೆಡ್ ಐಸೆ. ಅದಂಗೆ ಬರ್ತಾಳೆ ಅವಳು ಒಳಕ್ಕೆ, ಯಾವಳಾರಾಗಿರಲಿ. ಅದು 3 ತಿಂಗಳು ಬಂದು ಔಷಧಿ ಕೊಡ್ತಾಳೆ. ನಾನು ತಲೆಕೆಟ್ಟಿದ್ಯಾ ನಿಮ್ಗಳಿಗೆಲ್ಲ? ತನಿಖೆ ಅಂತೆ, ತನಿಖೆ ಆಂತರಿಕ. ಯಾವುದ್ರಿ ಆಂತರಿಕ ತನಿಖೆ? ಆರ್ ರಿಜಿಸ್ಟರ್ ದಿ ಕೇಸ್ ಅಗೇನ್ಸ್ಟ್ ದಿ ಬಿಮ್ಸ್ ಡೈರೆಕ್ಟರ್ ಹಂಗಾರೆ ಅವ್ರ ಹೆಸರು ಹೇಳ್ಕೊಂಡೇ ಮಾಡಿ. ನೋ, FIR ಮಸ್ಟ್ ಬಿ ರಿಜಿಸ್ಟರ್ಡ್. ಶಿ ಮಸ್ಟ್ ಬಿ ಟೇಕನ್ ಇನ್ ಟು ಕಸ್ಟಡಿ. ಆಮೇಲೆ ರಿಲೀಸ್ ಮಾಡಿ ಬೇರೆ ವಿಚಾರ ಅದೆಲ್ಲ ಫಸ್ಟ್ ಆಗಬೇಕು. ಆಂತರಿಕ ತನಿಖೆ, ಆಂತರಿಕ ಪಿಂತರಿಕ ಎಲ್ಲ ಇಲ್ಲ ಇಲ್ಲಿ. ಎಸ್. ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರವಿಕುಮಾರ್ ವಿರುದ್ಧ ಭೂ ಒಡೆತನದ ಯೋಜನೆಯಲ್ಲಿ ಫಲಾನುಭವಿಗಳಿಂದ ಕಮಿಷನ್ ವಸೂಲಿ ಮಾಡಿದಂತಹ ಆರೋಪ ಇತ್ತು. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಮುಖ್ಯಮಂತ್ರಿಗಳಿಗೆ ಅವರು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಪಿತೂರಿ ನಡೆದಿದ್ದು ನನ್ನ ತೇಜೋವಧೆ ಮಾಡುವ ಪ್ರಯತ್ನ ಆಗಿದೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ ಅಂತ ಮುಖ್ಯಮಂತ್ರಿಗಳನ್ನ ಕೋರಿದ್ದಾರೆ. ಆಗಿದೆಯೋ ಬಿಟ್ಟಿದೆಯೋ ರಾಜೀನಾಮೆ ಕೊಡಬೇಕು. ಬೇರೆ ದಾರಿ ಇರಲಿಲ್ಲ ಇದರಲ್ಲಿ. ನನ್ನ ಪ್ರಕಾರ ಇದ್ದಿದ್ದಿದ್ರೆ ನನ್ನ ಪ್ರಕಾರ ಚೀಫ್ ಮಿನಿಸ್ಟ್ರು ಇದಕ್ಕೆ ಭಾಗಿ ಏನು ಬೇಕಾಗಿತ್ತು ನೆಕ್ಸ್ಟ್ ಹಂಗಾರೆ ಕೇಳಲಿಲ್ಲ ಅಷ್ಟೇ ಕೊಡಬೇಕಾಗಿತ್ತು. ಅದು ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಕೇರಳದ ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮ, ಒಂದು ಯೋಜನೆ ಥರ ಅದು ನಮ್ಮಲ್ಲೂ ತರಬೇಕು ಅಂತಾರಂತೆ. ಆ್ಯಕ್ಚುಲಿ ಡ್ಯಾಮ್ ಗುಡ್ ಅದು. ಶಾಲಾ ಅವಧಿನಲ್ಲಿ ಮಕ್ಕಳಿಗೆ ನೀರು ಕುಡಿಯೋಕ್ಕೆ ಉತ್ತೇಜನ ಕೊಡೋಕ್ಕೆ ಏನು ಮಾಡಿದಾರಂತೆ ಅಂದರೆ ಅಲ್ಲಿ
ದಿನಕ್ಕೆ 2 ಸರಿ ವಾಟರ್ ಬೆಲ್ ಅಂತ ಹೊಡಿತಾರಂತೆ, ಬೆಳಿಗ್ಗೆ 10:30 ಮಧ್ಯಾಹ್ನ 2:30 ಆಗ ಮಕ್ಕಳು ನೀರು ಕುಡಿಬೇಕು ಅಂತ ಉದ್ದೇಶ. ಇದು ನಮ್ಮಲ್ಲೂ ತಂದರೆ ಹೇಗೆ ಅಂದರೆ ಏನು ದೊಡ್ಡ ತಪ್ಪೇನಿಲ್ಲ. ಫಸ್ಟ್ ತನ್ನಿ ಹೇಳ್ತೀನಿ. ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಹೌದು, ಏನು ತಪ್ಪಿಲ್ಲ ಅದು, ಮತ್ತು ಅದರಿಂದ ಯಾವ ನಷ್ಟವೂ ಇಲ್ಲ. ಆಯ್ತಲ್ಲ. ಭಾಳ ಜಾಸ್ತಿ ಅಂದರೆ ಯಾವ್ದಾದ್ರು ಮಗು ಸ್ವಲ್ಪ ತರಲೆ ಮಗು ಇದ್ದರೆ ಆ ನೀರು ಕುಡಿದ್ಮೇಲೆ ಮೇಸ್ ಅಂತ ಎದ್ದು ನಿಂತ್ಕೋಬೋದು ಅಷ್ಟೇ. ಹಾಂ, ಅದು ಕಾಮನ್. ಯಾವ್ದೊಂದು ತರಲೆ ಮಗು ಅದುವೇ, ಅದು ಎಲ್ಲ ಮಕ್ಕಳು ಮಾಡಲ್ಲ, ಕೆಲವು ಒಂದು ಆಗಬಹುದೇನೋ. ಅದು ಬಿಟ್ಟರೆ ಎಂಥದ್ದು ಆಗಲ್ಲ. ಲೆಟ್ ಚಿಲ್ಡ್ರನ್ ಡ್ರಿಂಕ್ ವಾಟರ್, ಅದಕ್ಕೆ ಎನ್ಕರೇಜ್ ಮಾಡಿ ಮಾಡಬೇಕಾದ್ರೆ ಇಟ್ಸ್ ಎ ಡ್ಯಾಮ್ ಗುಡ್ ಐಡಿಯಾ. ನನ್ನ ಪ್ರಕಾರ ವೆರಿ ಗುಡ್ ಐಡಿಯಾ. ಎಸ್, ಯಾಕಂದರೆ ನನಗೇನಕ್ಕಿದೆ ಅಷ್ಟು ಎಕ್ಸೈಟೆಡ್ ಆಗಿ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೈಸ್ಕೂಲಲ್ಲಿ ಇದ್ವಿ. ನಮ್ಮ ಹೆಡ್ ಮಾಸ್ಟ್ರು GNV ಅಂತ, ತಡ್ಕೊಳಕ್ಕಾಗದೇ ಇರೋಷ್ಟು ಸ್ಟ್ರಿಕ್ಟು ಓಕೆ. ಅವರು. ಏನೂ ಮಾಡ್ಕೋಬೇಡಿ ಯಾರು, ಅಷ್ಟು ಆ ಪ್ರಮಾಣದಲ್ಲಿ ಸ್ಟ್ರಿಕ್ಟ್ ಅವರು. ಒಳ್ಳೆಯವರು ಬಟ್ ಸ್ಟ್ರಿಕ್ಟು. ನಮ್ಮ ಬೈಲಲ್ಲಿ ಎಲ್ಲ ಕಡೆ ಸುತ್ತಲೂ ಕ್ಲಾಸ್ ಇದ್ರು, ಅಲ್ಲೆಲ್ಲೋ ಮೂಲೆನಲ್ಲಿ ಇತ್ತು. ಈ ಬಾಯರ್ಕೆ ಆದಾಗ ಬೆಲ್ಲೊಡಿದ ತಕ್ಷಣ ಪೀರಿಯಡ್ದು ದಡಗ ಬಡಗ ಅಂತ ಓಡ್ತಿದ್ವಿ ಆ ನಲ್ಲಿ ಕಡೆಗೆಲ್ಲ. ಸುಮಾರು ಒಂದು 75 ಮೀಟ್ರ್ 100 ಓಡಬೇಕಾಗಿತ್ತು ನಾವೆಲ್ಲ ನಲ್ಲಿಗೆ. ಅವ್ರಿಗೆ ಗೊತ್ತು ನಾವು ಓಡ್ಬಿಟ್ಟು ಬರ್ತೀವಿ ಅಂತ. ಓಕೆ. ಕರೆಕ್ಟಾಗಿ ಲಾಠಿ ಹಿಡ್ಕೊಂಡು ನನ್ನಲ್ಲಿ ಮೂಲೆಗೆ ನಿಂತಿರೋರು ಕಾಯ್ಕೊಂಡು, ಯಾಕೆ ಸರ್? 4 ಬಿಡಕ್ಕೆ. ಓಕೆ. ಹಾಗಾಗಿ ನಮ್ಗೆ ಆ ನೀರು ಕುಡಿಯೋದೊಂದು ದೊಡ್ಡ ಸಾಹಸ ಆಗೋಗಿತ್ತು. ಬೇಗ ಹೋಗ್ಬಿಡ್ಬೇಕು ಅಂತ. ಹಾಂ, ನಮಗೆ ಅದಕ್ಕೆ ನನಗೆ ಇದು ಎಕ್ಸೈಟ್ಮೆಂಟ್ ಇದು. ಇಟ್ಸ್ ಎ ವೆರಿ ಗುಡ್ ಐಡಿಯಾ, ಮಾಡಿ. ಎಸ್. ಹಲಾಲ್ ಲೈಫ್ ಸ್ಟೈಲ್ ಟೌನ್ಶಿಪ್ ಎಂದು ಕರೆಯಲ್ಪಡುವಂತಹ ಯೋಜನೆಯ ಪ್ರಚಾರದ ವಿಡಿಯೋ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಸೃಷ್ಟಿ ಮಾಡಿತು. ಮುಸ್ಲಿಂ ಸಮುದಾಯದ ಆದರ್ಶ ವಸಾಹತು ಎಂಬ ಜಾಹೀರಾತಿನಲ್ಲಿ ಬಿಂಬಿಸಲಾಗಿದೆ. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಇದನ್ನು ಹಾಕೊಂಡ್ರು. ಅದಾದ ನಂತರದಲ್ಲಿ ವಿವಾದ ಪ್ರಾರಂಭ ಆಯಿತು. ಈ ವಸತಿ ಯೋಜನೆಯನ್ನ ವಿರೋಧಿಸಿರುವಂತಹ ಶಿವಸೇನೆ ನಾನು ಅದನ್ನು ನೋಡಿದೆ, ಆ್ಯಡನ್ನು ನಾನು ನೋಡಿದೆ. ಭಾಳ ಪಕ್ಕ ಅದು ಮುಸ್ಲಿಮರಿಗೋಸ್ಕರ ಅಂತಾನೆ ಇರೋ ಆ್ಯಡ್ ಅದು. ಅವರಿಗೋಸ್ಕರನೇ ಅದರಲ್ಲಿ ಏನು ದೊಡ್ಡ ಇದೇನಿಲ್ಲ ಅದರಲ್ಲಿ. ಹೀಗೆ ಒಂದು ವೇಳೆ ಇದನ್ನು ಯಾವ್ದಾದ್ರು ಒಬ್ಬ ಹಿಂದೂ ಬೇಸ್ಡ್ ಡೆವಲಪರ್ ಮಾಡಿದ್ರೆ ಏನಾಗ್ತಿತ್ತು? ಸಾಮಾಜಿಕ ಹೋರಾಟಗಾರರು, ಹೋರಾಟಗಾರ್ತಿಯರು, ದೇಶವನ್ನು ಕಾಯುವ ಸೆಕ್ಯುಲರಿಸ್ಟ್ಗಳು ಎಲ್ಲ ಬಂದ್ಬಿಡೋರು ಆಚೆಗೆ. ಮತಾಂಧರು, ಧರ್ಮಾಂಧರು. ಯಾಕೆ ಒಬ್ರು ಮಾತಾಡಲ್ಲ ಅಂತಾರೆ? ಓಕೆ, ಇದನ್ನು ಮಾಡ್ಬೋದು ಅವರು ಅಂತ ಇಟ್ಕೊಳ್ಳೋಣ. ಕಿತಾಪತಿ ಇದು, ಅದಕ್ಕೆ ಹೇಳ್ತಿರೋದು ನಾನು. ಇಷ್ಟೊಂದು ಮಾಡ್ಬೋದು ಅಂತ ಇಟ್ಕೊಳ್ಳೋಣ. ಮುಂಬೈಯಲ್ಲಿ ಇದು ಬಂದಿತ್ತು ಪ್ರಾಬ್ಲಮ್ಮು ಹಿಂದೆ. ಸೊಸೈಟಿಗಳಲ್ಲಿ ಮುಸ್ಲಿಮರಿಗೆ ಜಾಗ ಕೊಡಲ್ಲ ಅಂತ ಕೂತಿದ್ರು ಕೆಲವು ಸೊಸೈಟಿಗಳಲ್ಲಿ. ಹಾಂ ಮಾರಲ್ಲ ಅವ್ರಿಗೆ ಇದು, ಅಥವಾ ಅವ್ರಿಗೆ ನೀವು ಬಾಡಿಗೆ ಕೊಡೋಂಗಿಲ್ಲ, ಹಿಂಗೆಲ್ಲ ಸ್ಟಾರ್ಟ್ ಆಗಿತ್ತಲ್ಲಿ. ಹಾಗೆ ಇದನ್ನೆಲ್ಲ ಇಂಟರ್ಫಿಯರ್ ಆಗಿ ಎಲ್ಲರೂ ಹೇಳಿದ್ದೇನು ಅವತ್ತು, ಹಂಗೆ ಮಾಡೋಕ್ಕೆ ಬರಲ್ಲ ಅದು ಅಂತ. ಅದನ್ನು ಎಂಜಾಯ್ ಮಾಡಿದ್ರು ಎಲ್ಲರೂ. ಇದನ್ನು ಯಾಕೆ ಕ್ರಿಟಿಸೈಸ್ ಮಾಡಲ್ಲ? ಇದು ಹೆಂಗೆ ಅಂದರೆ, ಈ ದೇಶದಲ್ಲಿ ನನ್ನ ಅನುಕೂಲಕ್ಕಿದ್ರೆ, ಅನುಕೂಲದ ಭಾಗಕ್ಕಿದ್ರೆ ಲಬ 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 ಅಂತ ದೇಶಕ್ಕಲ್ಲ ಅಮೇರಿಕಕ್ಕೂ ಕೇಳಿಸ್ಬೇಕು, ಹಂಗೆ ಬಡ್ಕತೀನಿ ಬೇಕಾರೆ. ಇಲ್ಲ ನಂಗೆ ಗೊತ್ತೇ ಇಲ್ಲ ಅನ್ನೋ ಟೈಪ್ ಓಡಾಡ್ತಿರ್ತೀನಿ. ಓಕೆ, ಒಂದು ವೇಳೆ ಯಾರು ಕೂಗಾಡೋದು ಬೇಡ, ಮಾಡೋದು ಬೇಡ, ಇದಾಯಿತು ಅಂತಲೂ ಇಟ್ಕೊಳ್ಳೋಣಪ್ಪ. ಸೇಮ್ ಪ್ರಾಕ್ಟೀಸ್ನ ಉಳಿದವರು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ಆಗಲೂ ಇದೇ ರಿಯಾಕ್ಷನ್ ಇರುತ್ತೆ. ಆಗೇನಾಗತ್ತೆ? ವೆರಿ ಅನ್ಫಾರ್ಚುನೇಟು ಇವೆಲ್ಲ. ಅದಕ್ಕೆ ಆಗ ನಾನು ಹೇಳಿದ್ದು ದೇಶದ ವಿಚಾರದಲ್ಲಿ. ದೇಶ ಯಾವ ಹಂತದಲ್ಲಿದೆ ಅಂದರೆ, ನೀರಿನ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಹೇಗೆ ಕಾಣುತ್ತೆ? ಬೆಳ್ಳಿ ತಟ್ಟೆಯಂತೆ ಕಾಣುತ್ತೆ. ಅದೇ ಬೆಳ್ಳಿಯ ತಟ್ಟೆ ಅಂತ ಭ್ರಮಿಸಿದ್ರೆ ಏನಾಗುತ್ತೆ? ಹತ್ರ ಹೋದರೆ ರಿಯಾಲಿಟಿ ಗೊತ್ತಾಗುತ್ತೆ ಅಷ್ಟೆ. ಅಸ್ಸಾಂನಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವನ ಜೊತೆಗಿರಲು ಸರ್ಕಾರಿ ಉದ್ಯೋಗಿಗಳಿಗೆ ಮಾತೃಪಿತೃ ವಂದನಾ ಯೋಜನೆ ಅಡಿಯಲ್ಲಿ ಈಗ 14 ಅಂದರೆ ನವೆಂಬರ್ 14, 15ರಂದು 2 ದಿನ ಸ್ಪೆಷಲ್ ರಜೆಯನ್ನು ಘೋಷಣೆ. ವೆರಿ ಗುಡ್, ವೆರಿ ಗುಡ್. ಇದು ಚೆನ್ನಾಗಿದೆ. ನನ್ನ ಪ್ರಕಾರ ಈ ಸ್ಕೀಮು ಚೆನ್ನಾಗಿದೆ. ಆದ್ರೆ ಇರಬೇಕು ಅವ್ರ ಜೊತೆಗೆ, ಉದ್ದೇಶ ಇಡಬೇಕಷ್ಟೇ. ಅತ್ತೆ ಮಾವ ಗೊತ್ತಿಲ್ಲ, ಅಪ್ಪ ಮುಂದೆ ಓಕೆ. ಅತ್ತೆ ಮಾವ ನನಗೆ ಗೊತ್ತಿಲ್ಲ. ಎಷ್ಟು ಮನೆಯಲ್ಲಿ ಅತ್ತೆ ಮಾವನ ಹತ್ರ ಹೋಗೋಕ್ಕೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಕೆಲವರು ಚೆನ್ನಾಗಿರ್ತಾರೆ ಅತ್ತೆ ಮಾವಂದ್ರೆಲ್ಲ, ಚೆನ್ನಾಗಿರ್ತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ ಬಾಂಡಿಂಗಲ್ಲಿ. ಇಂಥ ತಾಯಿ ಮಗಳಿಗಿಂತ ಅತ್ತೆ ಸೊಸೆನೇ ಚೆನ್ನಾಗಿರ್ತಾರೆ ಎಷ್ಟೋ ಸರಿ. ನನಗೆ ಗೊತ್ತಿದೆ ಅಂಥದ್ದೊಂದು 3-4 ಕುಟುಂಬಗಳು ಬೇರೆ. ಹಾಗಾಗಿ ಇರ್ಬೋದು. ಬಟ್ ಇದು ಒಳ್ಳೆ ಐಡಿಯಾ ಇದೆ.
ಚೆನ್ನಾಗಿದೆ. ಅವ್ರಿಗೋಸ್ಕರ ಅಂತ. ಹಾಂ, ವರ್ಷಕ್ಕೆ 2 ದಿನನಾ? ಹಾಂ ಸರ್. ಹಾಂ, ಹಾಂ, ಅದು ದಿನ ಒಳ್ಳೆ ಐಡಿಯಾ, ಕಳಿಸಿದ್ದಾರೆ. ವೆರಿ ಗುಡ್ ನೈಸ್. ಅಲ್ವಾ? ಹಾಂ ಸರ್. ಕೊಡ್ಬೋದು. ಅಪ್ಪ ಅಮ್ಮ ಇದ್ದರೆ, ಇಲ್ಲ ಅತ್ತೆ ಮಾವ ಇದ್ರೆ. ಹಾಂ, ಅತ್ತೆ ಮಾವ ಅಥವಾ ಅಮ್ಮ ಇದ್ದರೆ ಅಥವಾ ಅಪ್ಪ ಇದ್ದರೆ, ಇಬ್ಬರು ಇಲ್ಲ ಅಂತಂದರೆ ಯಾರೋ ಅವ್ರ ಅಣ್ಣ ಅಥವಾ ಅಕ್ಕ ಅಥವಾ ಯಾರೋ ಸ್ಥಾನ ತುಂಬ್ತಾ ಇರೋರು ಯಾರಾದ್ರೂ. ಸ್ಥಾನ ತುಂಬೋರು ಯಾರು ಮಾಡಬೇಕು. ಗುಡ್ ಐಡಿಯಾ, ಇದು ಗುಡ್ ಐಡಿಯಾ. ನಮ್ಮ ಕರ್ನಾಟಕ ಸರ್ಕಾರ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ತರೋದಾದರೆ ಅದು ಗುಡ್ ಐಡಿಯಾ. ವಾಟರ್ ಬಿಲ್ ಎರಡೂ ಗುಡ್. ಎಸ್.